ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಈ ಕ್ರಿಶ್ಚಿಯನ್ಸ್ ಯೂಟ್ಯೂಬ್ ಚಾನಲ್. ನಾನು ಅಚಲ್ ಬರಡ್ಕ. ಇದು ಬ್ಯಾಂಗ್ಳೂರ್ ಡೇಸ್ ಡೇ 2 ವ್ಲಾಗ್. ಸೊ ಕೋಣನಗುಂಟೆಯಲ್ಲಿರುವ ಫೋರಮ್ ಮಾಲಿಗೆ ನಾವೀಗ ಬಂದಿದ್ದೇವೆ. ಸೊ ಇಲ್ಲಿ ಕೆಲವು ಬೈಕ್ ಕಾರ್ಗಳೆಲ್ಲ ಇದೆ. ಸೊ ಅದೆಲ್ಲ ನೋಡ್ಬೋದು. ಇವಾಗ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀನಿ. ಇವಾಗ ಊಟ ಮಾಡುವ. ಹಬ್ಬಬ್ಬ ಮೂವಿ ನೋಡಿದ್ವಿ, ಫಸ್ಟ್ ಎಪಿಸೋಡಲ್ಲಿ ನೋಡಿದ್ವಿ. ಇವಾಗ ಸೆಕೆಂಡ್ ಎಪಿಸೋಡಲ್ಲಿ ಇದು ಅಂತ ಮಾಲಿಗೆ ಬಂದಿದ್ದೇವೆ. ಏನು ಹೇಳ್ತೀರಿ ಬೆಂಗಳೂರು ಡೇಸ್ ಬಗ್ಗೆ? ಅಲ್ಲಿಗೆ ಹೋಗ್ಬೇಕಲ್ಲ, ಮತ್ತೆ ಹೊಟ್ಟೆ ಫುಲ್ ಮಾಡಬೇಕು. ಹೇಗಾಯ್ತು ಟ್ಯಾಕೋ ಬೆಲ್ ಊಟ? ಇನ್ಯಾವ ಸೈಡ್ ರೌಂಡ್ ಹಾಕುವಲ್ಲ? ಪಾಯ್ ಪಾಯ್ ರೌಂಡ್ ಪಾಡ್ಕ ರೌಂಡ್ ಎಂಚ ಎಂಚ ಎಂಚ. ನನ್ನ ಗಾಡಿಗಳೆಲ್ಲ ಪಾರ್ಕ್ ಆಗಿದೆ. ಬಾರಿ ತೆಮ್ಮ ತನಿಗ್ಲಿ. ನನ್ನ ಎಲ್ಲ ಕಾರುಗಳಲ್ಲಿ ಪಾರ್ಕ್ ಆಗಿದೆ. ಬೈಕ್ ಆ ಸೈಡ್ ಉಂಟು. ಶೋಕೇಸ್ ಅಲ್ಲ ಮಾರ್ರೆ, ಅಲ್ಲಿ ನೋಡಿ ಮಾರ್ರೆ ಎಷ್ಟು ಉಂಟು. ಅಲ್ಲೆಲ್ಲ ಪಾರ್ಕ್ ಮಾಡಿಟ್ಟಿದ್ದೇನೆ. ಹಾಗೆ ಬೈಕ್ ಕೂಡ ಅಲ್ಲೇ ಉಂಟು. ಕೆಳಗೆ ಹೋಗಿ ನಿಮಗೆ ಆ ಕಾರುಗಳು ಯಾವುದೆಲ್ಲ ಅಂತೇಳಿ ತೋರಿಸ್ತೇನೆ. ಯಾರಿಗಾದ್ರೂ ಬೇಕಾದ್ರೆ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. 8 years ಇವ್ರ ಡ್ರೆಸ್ ನೋಡ್ತಿದ್ದಾರೆ ಇಲ್ಲಿನೇ ಬಂದು. ಸೀದಪ್ಪೋದದ್ದೇ 8ರಿಂದ 16 ಅಂತ ಹೇಳುವಾಗ ಸೀದಾ ಬಂದದ್ದೇ. ನೋಡಿ ನೋಡಿ ನೋಡಿ, ಹುಡುಕುದು ನೋಡಿ ಮಕ್ಕಳದ್ರಲ್ಲಿ. 8 to 16. ಶ್ವೇತಾ ಅವರಿಗೆ ಆಫೀಸ್ ಬಿಡಲಿಕ್ಕೆ 5 ಗಂಟೆ ಆಗ್ತದೆ. ಸೊ ಅಷ್ಟೊತ್ತು ಟೈಮ್ ಪಾಸ್ ಆಗಲಿಕ್ಕೆ ನಾವು ಮಾಲಿಗೆ ಬಂದಿದ್ದೇವೆ. ನಾವಿವಾಗ ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ. ಸೊ ನಾವು ಯಾವ ಈಗ ಕೋಣನಗುಂಟೆ ಕ್ರಾಸಿಂದ ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ. ಅದು ನಿಮ್ಮದು, ನೀವೇ ಹೇಳಿದಲ್ಲ. ಹೌದು, ಏನು ವ್ಯತ್ಯಾಸ ಇಲ್ಲ. ಒಂದು 4 ಸ್ಟಾಪ್ ಆದ್ಮೇಲೆ ಗೊತ್ತಾಗ್ತಿತ್ತು, ಅಲ್ಲಿ ಹೋಗಿ ಈಚೆ ಬರ್ತಿದ್ವಿ ನಾವು. ಹೌದು, ಒಮ್ಮೆ ಅಲ್ಲಿ ಇಳಿರಿ ಅಂತೆ. ನೋಡಿ ನೋಡಿ, ಈಗದ ಹುಡುಗಿಯರೆಲ್ಲ ಪೆದ್ದಮ್ಮ ಮಾತಾಡುದು. ಉಷತೆ ನೋಡಿ ನಿಮ್ಮ ಮಗಳು. ಬಂತು ಮೆಟ್ರೋ ಬಂತು. ನೀವು ಆಫೀಸಿಗೆ ಹೋದದ್ದು ಯಾಕೆ, ರಜೆ ಹಾಕಿ ಬರುದು ಯಾಕೆ? ಹೋಗ. ಇವಾಗ ನಾವು ಚಿಕ್ಕಪೇಟೆಯಲ್ಲಿದ್ದೀವಿ. ಸೊ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ ನಾವು. ಸೊ ನಮ್ಮ ಜೊತೆಯಲ್ಲಿ ಶ್ವೇತಾ, ಕೀರ್ತಿ ಆ್ಯಂಡ್ ಖಂಚು ಅವರು ಮತ್ತೆ ಇದ್ದಾರೆ. ಅವರೇ, ಎಷ್ಟು ಹುಡಿ ಆಯ್ತು ಸ್ಯಾರಿ ಪರ್ಚೇಸ್ ಮಾಡಿ? ಹೇಳಲಿಕ್ಕಾಗುದಿಲ್ಲ. ಸುಮಾರು ಒಂದು 10,000 ಹುಡಿ ಆಯ್ತಾ ಅಂತ ಅಲ್ಲ?
10 ಒಳಗೆಯಾ? ಹೇಗಾಯಿತು? ವೆಯ್ಟ್ ಮಾಡಿ ಹೇಗಾಯಿತು? ಸೊ ನಮ್ಮದು ಪರ್ಚೇಸಿಂಗ್ ಎಲ್ಲ ಆಯಿತು. ನಾವು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಚಿಕ್ಕಪೇಟೆಯಿಂದ ನಾವು ಕೋಣನಕುಂಟೆ ಹೋಗಬೇಕು. ನಾವಿವಾಗ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಆದಿಯೋಗಿಗೆ ಹೋಗ್ಲಿಕ್ಕೆ ನಾವು ಬಂದಿದ್ದೇವೆ ಆ್ಯಂಡ್ ಹೊರಟಿದ್ದೇವೆ. ನಮ್ಮ ಜೊತೆ ಅಶೋಕ್ ಅವರು ಜಾಯ್ನ್ ಆಗಿದ್ದಾರೆ. ಇವ್ರು ಯಾರು ಅಂತೇಳಿ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಯಾರು ಅಂತ ಕಾಂಚು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಕಾಂಚನ ಅವರ ಸ್ಕೂಲ್ ಮೇಟ್ ಆಗಿದ್ರಂತೆ ಇವರು. ಮತ್ತೆ PUC ಮೇಟ್ ಆಗಿದ್ರು, ಕಾಲೇಜ್ ಮೇಟ್ ಆಗಿದ್ರು. ಕ್ಲೋಸ್ ಅಪ್. ಬೇಡ. ಅಲ್ಲಿ ಕಾಣ್ತಿರೋದು ನಿಮಗೆ ನಂದಿ ಹಿಲ್ಸ್. ಪ್ಯಾರಾಗ್ಲೈಡಿಂಗ್ ಮಾಡ್ತಿದ್ದಾರೆ. ಅದೆಲ್ಲ ಕಾಣಿಸೋದಿಲ್ಲ. ನಾವಿವಾಗ ಸದ್ಗುರು ಸನ್ನಿಧಿ ಆದಿಯೋಗಿ ಚಿಕ್ಕಬಳ್ಳಾಪುರಕ್ಕೆ ಎಂಟರ್ ಆಗ್ತಾ ಇದೀವಿ. ನಾವಿವಾಗ ಚಿಕ್ಕಬಳ್ಳಾಪುರದ ಆದಿಯೋಗಿ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಇಲ್ಲಿಗೆ ಎಂಟ್ರಿ ಫೀಸ್ 50 ರೂಪೀಸ್ ಇದೆ. ಪಾರ್ಕಿಂಗ್ ಕೂಡ ಸ್ಪೇಸಿಯಸ್ ಆಗಿದೆ. ಸೊ ಇವತ್ತು ಜನ ಸಾಗರ. ಲಾಸ್ಟ್ ಬೆಂಚ್ ಅವರಂತೂ ಕಣ್ಣಿಗೆ ಕಾಣ್ತಿಲ್ಲ.
in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. in its full depth and dimension. He expounded 112 methods of attainment, offering his disciples access to the deepest innards of creation. State of yoga,
ecstasies of one's interiority. Mahadevaya Namaha, Mahadevaya Namaha, Mahadevaya Namaha. Yoga Yoga Yogeshwaraya, Bhuta Bhuta Bhuteshwaraya, Kala Kala Kaleshwaraya, Shiva Shiva Sarveshwaraya, Shambho Shambho Mahadevaya. ನಮ್ಮ ಅಶೋಕ್ ಅವರು ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆದಿಯೋಗಿದ್ದು? ಚೆನ್ನಾಗಿತ್ತಾ? ಎಡ್ಡೆತ್ತನ ಬಲ್ಲೆ ಸೂಪರ್ ಎತ್ತನ. ಯಸ್ ಮಂಜಿ ಫೀಲಿಂಗ್ ಒಂಥರ ಶಿವ ಬತ್ತಲೆ ಅಂಚ. ಕಾಂಚನ ಶ್ರೀ ಅವರೇ, ಹೇಗಿತ್ತು ನಿಮ್ಮ ಅನುಭವ ಹೇಳಿ? ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ರೆಕಮೆಂಡೆಡ್ ಪ್ಲೇಸಾ? ಅಂದ್ರೆ ನಾನು ಶಿವ ಬತ್ತಿದ ಒಂಥರ ಏಕವಚನ ಆಯ್ತು. ಶಿವದೇವನೇ ಒಂಥರ ಫ್ರಂಟ್ ಅಲ್ಲಿ ಬಂದಾಗಾಯ್ತು ಆ ತರ ಪ್ರಿಪೇರ್ ಮಾಡ್ಲಿ ಯಾರು ಕೂಡ ಬರ್ಪೆ ನೀರು ನಡಿ. ಹಾ, ಕೀರ್ತನ ಶ್ರೀ ಅವರೇ, ಹೇಗಿತ್ತು ನಿಮ್ಮ ಅನುಭವ? ಹೇಗಿತ್ತು? ಸೂಪರ್ ಇತ್ತಾ? ರೆಕಮೆಂಡೆಡ್ ಮಾಡ್ತೀರಾ? ಯಸ್. ಚೇತು, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಯಾ, ಒಳ್ಳೆ ಲೇಸರ್ ಶೋ ಅಲ್ಟಿಮೇಟ್ ಆಗಿದೆ ಅಲ್ಲ. ನಮ್ಮ ಗುರುಬಾಯಿ ಅವರು ಕಾಲಲ್ಲಿ ಇದ್ದಾರೆ. ನೀವು ಪ್ರಿಪೇರ್ ಮಾಡಿದ್ರಾ? ಪ್ರಿಪೇರ್ ಮಾಡ್ತಾರ ಇರ್ರಿ ದನಿ ಇರ್ರಿ ಪ್ರಿಪರೇಷನ್ ಅಂಡಿರ್ನ. ಪಲ್ಲೆ 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 ಕುಡ ಬಲ್ಲೆ ಕುಡ ಬಲ್ಲಿ. ಗುರುಬಾಯಿ, ಹೇಗಾಯ್ತು ನಿಮಗೆ ಆದಿಯೋಗಿ ಅದು ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಹಾ, ಕತ್ತಲೆಯಲ್ಲಿ ಲೇಸರ್ ಹಾಕಿ ತುಂಬಾ ಚಂದ ಕಾಣ್ತದೆ. ಹೌದು, ಶೋಗೆ ಮೊದಲು ಎಲ್ಲ ಹೋಗಿದ್ದಾರೆ. ಅದಷ್ಟು ಜನ ಇತ್ತು ಮಾರೆ, 15,000 ಮೇಲೆ ಜನ ಇತ್ತು ಇವತ್ತು. ಟ್ರಾಫಿಕ್ ಎಷ್ಟಿತ್ತಲ್ಲ. ಸೊ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬಂದದ್ದು ಆದಿಯೋಗಿ. ಈಶಾ ಫೌಂಡೇಶನ್ ಚೆನ್ನೈಯಲ್ಲಿ ಹೋಗ್ಬೇಕು ಅಂತಿತ್ತು, ಬಟ್ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಅಂದ್ರೆ ಪ್ಲಾನ್ ಆಗಿತ್ತು, ಊಟಿಗೆ ಹೋಗೋ ಬದಲು ನಾವು ಅಲ್ಲಿಗೆ ಹೋಗ್ಬೇಕು ಅಂತಿತ್ತು, ಬಟ್ ಅದು ಆಗ್ಲಿಲ್ಲ ಹೋಗ್ಲಿಕ್ಕೆ. ಸೊ ನಾವು ಇವತ್ತು ಬೆಂಗಳೂರಿನ ಚಿಕ್ಕಬಳ್ಳಾಪುರದ ಆದಿಯೋಗಿಗೆ ಈಶಾ ಫೌಂಡೇಶನ್ಗೆ ಬಂದಿದ್ದೇವೆ. ಸೊ ನನ್ನ ಹಿಂದೆ ಶಿವ ಕಾಣ್ತಾ ಇದ್ದಾರೆ. ಸೊ ಲೇಸರ್ ಶೋ ಅದ್ಭುತವಾಗಿತ್ತು. ಎಲ್ಲರೂ ಕೂಡ ನೋಡಬೇಕಾದಂತಹ ಒಂದು ಈವೆಂಟ್ ಇದು. ಸೊ ಇವತ್ತು ಸುಮಾರು ಒಂದು 40,000 ಅಲ್ಲ, ಇವತ್ತು ಸುಮಾರು ಒಂದು 25,000 ಜನ ಇಲ್ಲಿ ಬಂದಿದ್ರು ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಟ್ರಾಫಿಕ್ ಇತ್ತು. ಈ ಗ್ರೌಂಡ್ ಫುಲ್ ಜನ ಇದ್ರು. ಇಲ್ಲಿ ನೋಡ್ತಿರ್ಬೋದು, ಈ ಗ್ರೌಂಡ್ ಫುಲ್ ಜನ ಇದ್ರು. ನಮಗೆ ಎಂಡಲ್ಲಿ ಯಾರು ಇದ್ದಾರೆ ಅಂತ ಹೇಳಿ ಕಾಣ್ತಿರ್ಲಿಲ್ಲ, ಅಷ್ಟು ಜನ ಇಲ್ಲಿ ಬಂದಿದ್ರು. ಇಷ್ಟು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇಂತಹದೇ ವ್ಲಾಗ್ಸ್ ಬೇಕು ಅಂತ ಹೇಳಿ ಆದರೆ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸೈಡಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ.